ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ತಲೆನೋವು ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ಪಾರುನು ಕೂಡ ಕತೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ, ಮಲ್ಕೊಂಡ್ಬಿಟ್ಟಿರ್ತಾಳೆ. ಬೆಳಿಗ್ಗೆ ಎದ್ದು ಶಿವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ನೋಡ್ತಾನೆ ರೂಮಲ್ಲಿ ಪಾರು ಇನ್ನೂ ಕೂಡ ಹಾಗೆ ಮಲಗಿರ್ತಾಳೆ. ಅದನ್ನ ನೋಡ್ಬಿಟ್ಟು ಶಿವು, ಓ ಪಾರು ಇನ್ನು ಮಲ್ಗೆ ಇದೆಯಾ, ಎದ್ದೇ ಇಲ್ಲ, ನಿದ್ದೆನಾಗೆ ಏಟ್ ಚಂದ ಕಾಣಿಸ್ತೀಯ ಪಾರು, ನೀನು ನೋಡಕ್ಕೆ ಒಂದ್ ಚಂದ ಅಂತ ಹೇಳ್ಬಿಟ್ಟು ಶಿವು ಒಬ್ಬೊಬ್ಬರೇ ಮಾತಾಡ್ತಿರ್ಬೇಕಾದ್ರೆ ಪಾರುಗೆ ಎಚ್ಚರ ಆಗ್ಬಿಡುತ್ತೆ. ಅವಾಗ ಕಣ್ಣುಚ್ಕೊಂಡು ಅಂತ ಹೇಳ್ಬಿಟ್ಟು ಎದ್ದೇಳ್ತಾರೆ. ಆಗ ಪಾರು ಎಚ್ಚರ ಆಗೋಯ್ತಾ, ಎದ್ದೇ ಬಿಟ್ಟಿಯಾ, ನನ್ ಮಾತು ಕೇಳಕ್ ಬಿಡ್ತಾ ಅಂತಂದಾಗ, ಮಾವ ಏನ್ ಮಾವ ಇಲ್ಲೇ ಬಂದು ಪಾರು ಎಷ್ಟ್ ಚೆನ್ನಾಗಿ ಮಲಗಿದೀಯ ಅಂತ ಹೇಳ್ತಿದ್ರೆ ಎಚ್ಚರ ಆಗದೆ ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು ಪಾರು ಹೇಳ್ತಾರೆ. ಅಯ್ಯೋ ಕ್ಷಮಿಸ್ಬಿಡು ಪಾರು, ಇದ್ದೇನಾಗಿರೋರ್ನ ಎಬ್ಬಿಸ್ಬಾರ್ದು ಅಂತಾರೆ. ಆದ್ರೆ ಟೈಮ್ ಜಾಸ್ತಿ ಆಗಿತ್ತಲ್ಲ, ಬಂದೆ ನೀ ಮಲಗಿರೋದ್ ನೋಡ್ಬಿಟ್ಟು ಬಹು ಖುಷಿ ಆಯ್ತು, ಹಂಗೆ ಎರಡು ಮಾತಾಡ್ಬಿಟ್ಟೆ ನೀನ್ ನಿದ್ದೆ ಎಚ್ಚರ ಆಗ್ಬಿಡ್ತು, ಕ್ಷಮಿಸ್ಬಿಡು ಅಂದಾಗ, ಏನಿಲ್ಲ ಬಿಡು, ಏನ್ ಮಾವ ನೀನು ರಾತ್ರಿ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಲೇ ಇಲ್ಲ, ಒಂದು ಊರಲ್ಲಿ ರಾಜ ಇದ್ದ, ಒಂದು ರಾಣಿ ಇದ್ದು ಅಂತ ಹೇಳ್ಬಿಟ್ಟು ಅದನ್ನೇ ಹತ್ತತ್ ಸರಿ ಹೇಳಿ 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 ಹಾಗೆ ಮಲ್ಕೋಬಿಟ್ಟೆ ಅಂದಾಗ ಪಾರು ತಲೆ ಸಿಕ್ಕಾಬಟ್ಟೆ ನೋಯ್ತಿತ್ತ. ನೀನ್ ಬೇರೆ ತೊಡೆ ಮ್ಯಾಕ್ ಮಲ್ಗಿಸ್ಕೊಂಡು ಚಂದಾಗಿ ಮಸಾಜ್ ಮಾಡ್ತಾ ಇದ್ದೆ. ನಿದ್ದೆ ಹೆಂಗ್ ಬತ್ತು ಅಂದ್ರೆ ಪಾರು ಕಣ್ಣು ಬಿಡಕ್ ಮನ್ಸೇ ಆಗ್ಲಿಲ್ಲ, ಆ ರೀತಿ ನಿದ್ದೆ ಬತ್ತು ನಿನ್ ತೊಡೆ ಮೇಲೆ. ನನಗೆ ಒಳ್ಳೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಾಗ ಅನ್ನಿಸ್ತು. ಯಾವ ಕಾಲದಲ್ಲೂ ನಾನು ಇಷ್ಟು ನಿದ್ದೆ ಚೆನ್ನಾಗಿ ಮಾಡೇ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬತ್ತು. ನಿನ್ ಕೈನಾಗೆ ಏನೋ ಜಾದು ಐತೆ ಪಾರು, ಎಷ್ಟು ಚೆನ್ನಾಗಿ ತಲೆನೂ ಹೋಗಿ ಎಷ್ಟು ನೀಟಾಗಿ ನಿದ್ದೆ ಬತ್ತು ಗೊತ್ತಾ ಪಾರು ನಂಗೆ ಅಂತ ಹೇಳ್ಬಿಟ್ಟು ಶಿವು ಹೇಳ್ತಿರ್ತಾರೆ. ಹೌದಾ ಮಾವ, ಹಾಗಾದ್ರೆ ರಾತ್ರಿ ಹೇಳ್ತಿದ್ ಕತೆನ ಇವಾಗ ಹೇಳ್ತೀಯ ಅಂದಾಗ, ಏನ್ ಪಾರು ಹಿಂಗ್ ಕೇಳ್ತಿದ್ಯಾ ನೀನು, ರಾತ್ರಿ ಏನ್ ಕತೆ ಹೇಳೋದು ಏನೋ ನಂಗೆ ಒಂಚೂರು ನೆನ್ಪಿಲ್ಲಪ್ಪ, ತಲೆ ನೋವು ಅದಕ್ಕೂ ನಿನ್ ತೊಡೆ ಮೇಲೆ ಮಲ್ಗಿದ ತಕ್ಷಣ ಹಾಯಾಗಿ ನಿದ್ದೆ ಬಂತು, ಮಲ್ಕಬಿಟ್ಟೆ ಅಂತ ಹೇಳ್ಬಿಟ್ಟು ಶಿವು ಹೇಳ್ತಾರೆ. ಮಾವ ರಾತ್ರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಇವಾಗ್ಲಾದ್ರೂ ಹೇಳು ಅಂದಾಗ, ಅಯ್ಯೋ ಪಾರು ನನ್ಗೊಂಚೂರು ನಿದ್ದೆ ಬರಕ್ಕಿಲ್ಲ, ನಿದ್ದೆ ಬಂದಿರೋ ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಪಾರು, ನಂಗೆ ಯಾವ ಕತೆನೂ ಹೇಳಕ್ ಬರಕ್ಕಿಲ್ಲ, ನೀನು ಹೇಳ್ಬೇಕಾದ್ರೆ ಕೇಳ್ತೀನಿ ಅಂದಾಗ, ನಿಜವಾಗ್ಲೂ ಕತೆ ಕೇಳ್ತೀಯಾ, ನೀ ಹೇಳು ಅಂದ ತಕ್ಷಣ ಒಂದ್ ನೆನಪಾಯ್ತು, ನನ್ಗೊಂದ್ ಕತೆ ಗೊತ್ತು ಹೇಳ ಅಂತಂದಾಗ, ಅಯ್ಯೋ ಡಾಕ್ಟ್ರು ಬರೆಯೋದ್ನಂತೂ ಅರ್ಥ ಮಾಡ್ಕೊಳಕ್ ಆಗಕ್ಕಿಲ್ಲ, ಕತೆ ಏನಾದ್ರು ಕೇಳುವ ಹೇಳು ಪಾರು ಅಂತ ಹೇಳ್ಬಿಟ್ಟು ಶಿವು ನಗ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಪಾರು ಒಂದ್ ಲುಕ್ ಕೊಡ್ತಾರೆ. ಅವಾಗ ಅಯ್ಯೋ ಸರಿ ಪಾರು ಆಯ್ತು ಸುಮ್ಕಂದೆ, ಹೇಳು ಪಾರು ಅಂತ ಹೇಳ್ಬಿಟ್ಟು ಶಿವು ಹೇಳ್ತಾರೆ. ಅವಾಗ ಪಾರು, ಒಂದೂರಲ್ಲಿ ಒಬ್ಬ ಗಂಡ ಹೆಂಡತಿ ಇದ್ರಂತೆ, ಅವ್ರಿಗೆ ಒಬ್ಬ ಗಂಡ್ ಮಗ ಇದ್ನಂತೆ, ಹಾಗೆ 4 ಜನ ತಂಗೀರಿದ್ರಂತೆ ಆ ಹುಡ್ಗನ್ಗೆ. ಅವಾಗ ಇದ್ದಕ್ಕಿದ್ದಂಗೆ ಒಂದಿನ ಅವ್ರಮ್ಮ ಕಾಣೆ ಆಗೋಗ್ಬಿಟ್ರಂತೆ. ಕಾಣೆ ಆದ್ಮೇಲೆ ಇಡೀ ಸಂಸಾರದ ಜವಾಬ್ದಾರಿ ಹಾಗೆ ಅವ್ರ ತಂಗಿರು ಎಲ್ಲದನ್ನು ಅವನೇ ನೋಡ್ಕೊಂತ ಇದ್ನಂತೆ ಅಂತ ಇರ್ಬೇಕಾದ್ರೆ, ಪಾರು ನಿನ್ ಕೈ ಮುಗಿತೀನಿ, ಕ್ಷಮಿಸ್ಬಿಡು ಪಾರು, ಆದ್ರೆ ನೀನ್ ಎಲ್ಲಿಗೆ ಬರ್ತಾ ಇದೀಯಾ, ಯಾವ ಕತೆ ಇಟ್ಕೊಂಡು ಏನ್ ಕೇಳಕ್ ಬರ್ತಾ ಇದೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು, ನೀನ್ ನಮ್ಮ ಮೌನ್ ಬಗ್ಗೆ ಮಾತಾಡಕ್ ಬರ್ತಿದ್ಯಾ ಅಂತ ಗೊತ್ತು. ನೋಡು ಪಾರು ನಿನ್ ಕೈ ಮುಗಿತೀನಿ, ಇನ್ಯಾವುದು ಈ ರೀತಿ ನಮ್ಮ ಮೌನ್ ಸುದ್ದಿ ನಂಗೆ ಗೊತ್ತಿದ್ದಾಗ್ಲಿ ಗೊತ್ತಿಲ್ಲದೆ ಆಗ್ಲಿ ನನ್ನ ಹತ್ರ ಕೇಳ್ಕೊಂಡ್ ಬರ್ಬೇಡ, ಯಾವ್ದೇ ಉತ್ತರ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಶಿವು. ಅವಾಗ ಪಾರು, ಓ ಅರ್ಥ ಆಗೋಯ್ತಾ, ಪರವಾಗಿಲ್ವ ಮಾವ, ಇಷ್ಟು ಬೇಗ ಈ ಡೆವಲಪ್ಮೆಂಟ್ ಆಗಿ ನಿನ್ಗೆ ಅರ್ಥ ಆಗಿದೆ ಅಂದ್ರೆ ನಮ್ಮ ಅತ್ತೆ ಕೂಡ ನನಗೆ ಸಿಗ್ತಾರೆ ಅಂತಾನೆ ಅರ್ಥ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಅತ್ತೆನ ನಾನು ಹುಡುಕ್ತೀನಿ, ಈ ಮನೆಗೆ ಅತ್ತೆನ ಕರ್ಕೊಂಡು ಬಂದೇ ಬರ್ತೀನಿ, ಈ ಮನೆಯಲ್ಲಿ ಏನಾಗಿದೆ ಏನು ಎಲ್ಲ ನಾನು ತಿಳ್ಕೊಳ್ಳೇಬೇಕು, ಮೊದಲು ಅತ್ತೆನ ಈ ಮನೆಗೆ ಕರ್ಕೊ ಬರ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಪಾರು. ಈ ಕಡೆ ಗಾಡಿ ತಗೊಂಡು ಶಿವು ಅಂಗಡಿ ಕಡೆಗೆ ಬರ್ತಾ ಇರ್ತಾನೆ. ಆವಾಗ ಗೊರ್ಕೆ ಬಂದು ಬೇಗ ಅಂಗಡಿ ಎಲ್ಲ ತೆಗ್ದು ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕ್ತಾ ಇರ್ತಾರೆ. ಶಿವು ಅಂಗಡಿ ಹತ್ರ ಬರ್ತಿದ್ದಾಗೇನೆ ಶಿವನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಿದು ಗೊರ್ಕೆ ಬಂದು ಇಷ್ಟು ಬೇಗ ಅಂಗಡಿ ತೆಗೆದ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು, ಲೇ ಗೊರ್ಕೆ ನೀ ಎಲ್ಲ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತಂದಾಗ, ನೀನೇನಣ್ಣ ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತಂದಾಗ, ಆಯ್ತು ನೀ ಏನ್ಲಾ ಇಷ್ಟು ಬೇಗ ಬಂದು ಕಂಪ್ನಿ ಓಪನ್ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಶಿವು ಕೇಳ್ತಾರೆ. ಅವಾಗ ಇನ್ನೇನಣ್ಣೋ ನೀನ್ ನೋಡಿದ್ರೆ ಅತ್ತಿಗೆಗೆ ಹಾಸ್ಪಿಟ್ಲ್ ಹಾಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ, ಇನ್ನು 2 ತಂಗಿರ್ ಮದುವೆ ಮಾಡಬೇಕು, ಅದು ಅಲ್ಲದೆ ಕೂಸ್ನ ಓದಿಸ್ಬೇಕು ಅಂತಿದ್ಯಾ, ಹಿಂಗಿರ್ಬೇಕಾದ್ರೆ ನಮ್ಮ ಕಂಪ್ನಿನ ಬೇಗ ಓಪನ್ ಮಾಡಿ ವ್ಯಾಪಾರ ಚೆನ್ನಾಗಾಗ್ಬೇಕು, ಬಿಸ್ನೆಸ್ ಚೆನ್ನಾಗಾಗಿ ನೋಡ್ಕೋಬೇಕು ಅನ್ನೋದು ತಾನೆ, ಆಗಿದ್ರೆ ತಾನೇ ನೀ ಇದನ್ನೆಲ್ಲ ಮಾಡಕ್ಕಾಗೋದು, ಅದಕ್ಕೆ ಒತ್ತಾರೆ ಬೇಗನೆ ಎದ್ದು ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಅಂದಾಗ, ನಿಜ ಕಣ್ಲಾ ನೀನು ಕಣ್ಲ ನನ್ನ ತಮ್ಮ ಅಂದ್ರೆ ಹಿಂಗಿರ್ಬೇಕು, ಎಲ್ಲದನ್ನು ಕೂಡ ನಾನು ಹೇಳ್ದೇನೆ ಅಚ್ಚುಕಟ್ಟಾಗಿ ಮಾಡ್ತಿದ್ಯಾ, ನೀನು ಕಲ್ಲ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಶಿವು ಹೇಳ್ತಾರೆ. ಆಗ ಏನೋ ನಂಗೆ ತೋಚಿದ್ ಮಾಡೀನಿ ಬಿಡೋಣ ಅಂತ ಹೇಳ್ಬಿಟ್ಟು ಗೊರ್ಕೆ ಹೇಳ್ದಾಗ, ತೋಚಿದ್ ಮಾಡ್ಬೇಕು ಕಲ, ಹಂಗಿದ್ದಾಗ್ಲೇ ಜೀವನ, ಇಲ್ಲ ಅಂದ್ರೆ ಸರ್ವನಾಶನ ಅಂತ ಹೇಳ್ಬಿಟ್ಟು ಶಿವು ಹೇಳ್ತಾ ಇರ್ತಾರೆ. ಅಣ್ಣ ಇದನ್ನ ನೆನ್ಪಿನಾಗ ಇಟ್ಕೊಳ್ಳ ಇಲ್ಲ ಬರ್ತಿ ಇಟ್ಕೊಳ್ಳ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಗೊರ್ಕೆ. ಅವಾಗ
ಲೇ ಖಾರದ ಪುಡಿ ಬಂದೈತೆ ಅನ್ಲಾ ಅಂತಂದಾಗ ಹ್ಞೂ ಅಣ್ಣ ಪ್ಯಾಕೆಟ್ಗಳೆಲ್ಲ ನೆನೆನೆ ಬಂದು ಆದ್ರೆ ಲೂಜಿನೂ ಬಂದಿಲ್ಲ ಏನು ಕಣ ಅಂತಂದಾಗ ನೀವು ಹೊಸಿ ಬೋನ್ ಇಗ್ರಾಡ್ತಿದ್ಯಲ್ಲ ನಿನ್ ಕಣ್ಣು ತುಂಬವ ಅಂತ ಹೇಳಿದಾಗ ಅಣ್ಣ ನನ್ಗೆ ಗೊತ್ತಾಗ್ತಾ ಹೇಳ್ದೆ ಎಲ್ಲ ಬರ್ದಿಟ್ಕೊತಿದ್ನಲ್ಲ ಹಂಗೇನು ಅಂತ ಹೇಳ್ಬಿಟ್ಟು ಕೇಳ್ದೆ ಅಷ್ಟೇ ಅಂದಾಗ ಸರಿ ನೀ ಹಂಗ ಕಂಪ್ನಿ ನೋಡ್ಕೊತಾ ಇರೋ ಹುಷಾರಾಗಿ ನಾನು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರ ಹೋಗಿ ಕೆಲಸ ಐತೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಶಿವು ಹೇಳ್ತಾನೆ. ಅಣ್ಣ ನೀನ್ ಯಾಕಣ್ಣ ಪೋಸ್ಟ್ ಆಫೀಸ್ಗೆ ಹೋಯ್ತೀಯಾ, ನೀನ್ ಹೋಗೋ ಅವಶ್ಯಕತೆನೇ ಇಲ್ಲ ಅಂದಾಗ ಲೇ ಗೊರ್ಕೆ ನೀ ಏನ್ರ ಹಿಂಗೆ ಹೇಳ್ತಿದ್ಯಾ ಅಂದಾಗ ಹೊಸಿ ಆ ಕಡೆ ತಿರುಗಿ ನೋಡೋಣ ಅಂತ ಹೇಳ್ಬಿಟ್ಟು ಗೊರ್ಕೆ ಹೇಳ್ತಾನೆ. ಅವಾಗ ಅಲ್ಲಿಗೆ ಪೋಸ್ಟ್ ಆಫೀಸ್ ಅವ್ರು ಬರ್ತಾ ಇರ್ತಾನೆ. ಅವಾಗ ಓ ಪೋಸ್ಟ್ ಮ್ಯಾನ್ ಅಣ್ಣ ಬಾಯ್ಲಿ ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು ಅಂದಾಗ ಓ ಏನಪ್ಪ ಶಿವು ನಾನೇ ನೀನ್ ಹುಡಿಕೊ ಬರ್ತಾ ಇದ್ದೆ, ನೀನ್ ಅಂಗಡಿ ತಗೋ ಬರ್ಬೇಕು ಅಂತ ನಾನೇ ಬಂದೆ ಅಂದಾಗ ನೀನ್ ನಾನು ಹುಡಿಕೊ ಬತ್ತಿದ ಏನು ಕಣ ಅಂತಂದಾಗ ನೀನು ನೋಡಪ್ಪ ನನ್ಗೆ ಈಗ ನನ್ನ ಬಾಯಿಗೆ ಸ್ವೀಟ್ ಹಾಕಿದ್ರೇನೆ ನಿನಗೆ ಹೇಳಕ್ಕಾಗೋದು ವಿಷಯನ ಅಂತಂದಾಗ ಅಣ್ಣ ಏನ್ ಹೇಳ್ತಾ ಇದೀಯ ಅಂದಾಗ ಮೊದ್ಲು ನಂಗೆ ಸಿಹಿ ತಿನ್ಸಪ್ಪ, ನೀನ್ ಸ್ವೀಟ್ ತಂದು ನನ್ನ ಬಾಯಿಗೆ ಇಟ್ರೇನೆ ನಾನು ಎಲ್ಲ ವಿಷಯ ಹೇಳೋದು ಅಂತಂದಾಗ ಏನಣ್ಣ ಹೇಳ್ತಿದ್ಯಾ, ಅಂಗಡಿನಾಗೆ ಸ್ವೀಟು ಅಂತ ಇರೋದು ಕೊಬ್ಬರಿ ಮಿಠಾಯಿ, ಕಳ್ಳೆ ಮಿಠಾಯಿ, ಮೈಸೂರು ಪಾಕು ಹಾಗೆ ಇನ್ನೇನೋ ತಿಂಡಿ ಐತೆ ಅಷ್ಟೇ ಅಂದಾಗ ನೋಡಪ್ಪ ಶಿವು ನಾನ್ ಬಂದಿರೋದು ಇಲ್ಲಿ ನಿನ್ನ ಅಂಗಡಿ ಹತ್ರ ಕೆಜಿ ಸ್ವೀಟ್ ತಗೊಂಡು ಹೋಗಕ್ಕಿಲ್ಲ, ಸುಮ್ನೆ ಸಿಹಿ ಸುದ್ದಿ ಹೇಳಕ್ಕೆ ಬಂದಿರೋದು, ಸ್ವೀಟ್ ನ್ಯೂಸ್ ಹೇಳಕ್ಕೆ ಅಂದಾಗ ಏನಣ್ಣ ಹೇಳ್ತಾ ಇದೀಯ ನೀನು, ಬೇಕ್ರಿ ಸಿಗೋ ಸ್ವೀಟ್ ಎಲ್ಲ ಇಲ್ಲಿ ಸಿಗಕ್ಕಿಲ್ಲ ಅಂದಾಗ ಅಯ್ಯೋ ಬೇಕ್ರಿ ಸಿಗೋ ಸ್ವೀಟ್ ಎಲ್ಲ ಕಣಪ್ಪ ಸ್ವೀಟ್ ನ್ಯೂಸ್ ಹೇಳಕ್ಕೆ ಅಂತಂದಾಗ ನೋಡ್ಬರ್ಕೆ ಯಾವ್ದಾದ್ರು ಹೊಸ ಚಾನಲ್ ಅಂದಾಗ ಅದು ಚಾನಲ್ ಅಲ್ಲ ಕಣಪ್ಪ ನಿಮ್ಮ ಮನೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅಣ್ಣ ಏನಣ್ಣ ನನಗೆ ಗೊತ್ತಿಲ್ಬಾರ್ದಂಗೆ ಅದಕ್ಕೆ ಏನಾದ್ರು ಸಿಹಿ ಸುದ್ದಿ ಆಯ್ತಾ ಹೇಳ ಇಲ್ಲ ನನಗೆ ಅಂದಾಗ ಕಾಗದು ಹೊಡ್ದ ಅಂದ್ರೆ ಮಂಡಿ ಚಿಪ್ಪು ಎಗ್ರೋಗ್ ಬಿಡ್ಬೇಕು ನನ್ನ ಮಗನೇ, ನಿಂಗೆ ಮಾಡೋ ಕೆಲಸ ಮಾಡು ಇದೇನು ಅಂದಾಗ ಅಣ್ಣ ಒಂದು ಅರ್ಥ ಆಯ್ತಿಲ್ಲ ನೀ ಏನಣ್ಣ ಅಂದಾಗ ನೋಡು ಸ್ವೀಟ್ ತೆಗ್ದು ನೀನ್ ನನ್ನ ಬಾಯಿ ಇಟ್ರೆ ಹೇಳೋದು ಅಂದಾಗ ಅಣ್ಣ ಬಾಯಿಲಿ ಅಂತ ಹೇಳ್ಬಿಟ್ಟು ಗೊರ್ಕೆ ಕರಿತಾನೆ. ಏನ್ ಲಯ ಅಂತಂದಾಗ ಏನಣ್ಣ ಇವನು ಈ ಪಿಕ್ಚರ್ನಾಗೆಲ್ಲ ಎಂಟಿ ಕಾಫಿ ತಂದು ಕುಡ್ದ್ಬಿಟ್ಟು ಸಪ್ಪೆ ಆಗೈತೆ ಅಂತ ಹೇಳ್ಬಿಟ್ಟು ಪುನಃ ಎಂಡ್ರು ಕುಡಿದ್ಮೇಲೆ ಸಿಹಿ ಆಗೈತೆ ಅಂತಾರಲ್ಲ ಹಂಗಾಯ್ತಿ ಅಂತ ಕತೆ ಅಂದಾಗ ಇರ್ಲ ಅದೇನು ಅಂತ ಕೇಳ್ಕೊಬತ್ತೀನಿ ಅಂದಾಗ ಅಣ್ಣ ಹೇಳಣ್ಣ ಅಂದಾಗ ನಿಮ್ ಮನೆದೇ ಕಣಪ್ಪ ಸಿಹಿ ಸುದ್ದಿ ಅಂದಾಗ ಏನಣ್ಣ ನಮ್ಮನೆ ಸಿಹಿ ಸುದ್ದಿ, ನನ್ಗೆ ಗೊತ್ತಿಲ್ಲದೆ ಇರೋದು ನಮ್ಮನೆ ಸಿಹಿ ಸುದ್ದಿಯಾ ಅಂದಾಗ ಹೌದು ಕಣಪ್ಪ ಶಿವು ಅಂದಾಗ ಹೇಳೋಣ ಅಂದಾಗ ಮೊದ್ಲು ನೀನ್ ನನ್ನ ಬಾಯಿಗೆ ಸ್ವೀಟ್ ಇಟ್ರೇನೆ ನಾ ಹೇಳೋದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮ್ಯಾನ್ ಹೇಳ್ತಾನೆ. ಅವಾಗ ಲೋಗೋರ್ಕೆ ತಕಬಲ್ಲ ಇಲ್ಲಿ ಸ್ವೀಟ ಇಟ್ಟೆ ಬಿಡವ ಅದೇನ್ ಸಿಹಿ ಸುದ್ದಿ ಕೇಳವ ಅಂತ ಹೇಳ್ಬಿಟ್ಟು ಸ್ವೀಟ್ ತರಿಸ್ಬಿಟ್ಟು ಪೋಸ್ಟ್ ಮ್ಯಾನ್ ಬಾಯಿಗೆ ಸ್ವೀಟ್ ತಿನ್ನಿಸ್ತಾರೆ. ಅವಾಗ ಹೇಳೋಣ ಇವಾಗ್ಲಾದ್ರೂ ಹೇಳು ಅದೇನ್ ಸಿಹಿ ಸುದ್ದಿ ಅಂತ. ಓ ಶಿವು ನೀನ್ ಹೆಂಡ್ರಿಗೆ ಮೆಡಿಕಲ್ ಇಂದ ಅಕಾಡೆಮಿಯಿಂದ ಒಂದು ಲೆಟರ್ ಬಂದೈತೆ ಕಣಪ್ಪ, ಲೈಸೆನ್ಸ್ ಸಿಕ್ಕೈತೆ ಅಂತ ಹೇಳಿದಾಗ ಅಣ್ಣ ಏನನ್ನ ಹೇಳ್ತಿದ್ಯಾ ಅಂದಾಗ ಹೌದು ಕಣಪ್ಪ ನೀನ್ ಹೆಂಡ್ರು ಆಸ್ಪತ್ರೆ ಮೆಡಿಕಲ್ ಅಕಾಡೆಮಿ ಕಡೆಯಿಂದ ಲೈಸೆನ್ಸ್ ಸಿಕ್ಕೈತೆ, ಇನ್ನೇನು ಫುಲ್ ಖುಷಿ ನೀನು ಪಡ್ಬೇಕಾಗಿರೋದು, ನೀನ್ ಹೆಂಡತಿ ಆಸ್ಪತ್ರೆ ಇಟ್ಕೊಂಡು ಊರ್ ಜನಗೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಅಂದಾಗ ಅಣ್ಣ ನೀನ್ ಹೇಳ್ತಾ ಇರೋದು ದಿಟ್ವಾ ನಿಜವಾಗ್ಲೂ ನಮ್ ಪಾರ್ಗ್ ಲೈಸೆನ್ಸ್ ಬಂದೈತಾ ಅಂದಾಗ ಹೌದು ಕಣಪ್ಪ ಲೈಸೆನ್ಸ್ ಬಂದಾಯ್ತು ಅದನ್ನ ಕೊಟ್ಟು ಆಯ್ತು ಬಿಡು, ಇನ್ಮೇಲೆ ನಿನ್ನ ಅದೃಷ್ಟ ಅಂತ ಹೇಳ್ಬಿಟ್ಟು ಪೋಸ್ಟ್ ಮ್ಯಾನ್ ಹೇಳ್ಬಿಟ್ಟು ಹೋಗ್ತಾನೆ. ಅವಾಗ ಏನು ಕೊಟ್ಟಾಯ್ತಾ ಅಂತ ಹೇಳ್ಬಿಟ್ಟು ಶಿವು ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಅಣ್ಣಯ್ಯ ಸೀರಿಯಲ್ ನ ಎಲ್ಲಾ ಎಪಿಸೋಡ್ಸ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.